ಕಲಬುರಗಿ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಬದಲಿ ವಿದ್ಯಾರ್ಥಿನಿ ಎಕ್ಸಾಮ್ ಬರೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕಲಬುರಗಿಯ 4ನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ. ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡಬೇಕು. ಗ್ರಾಮದಲ್ಲಿ ಅವಶ್ಯಕತೆ ಇರುವ ಕಡೆ ಮಿನಿ ಟ್ಯಾಂಕರ್ ನಿರ್ಮಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಚಿತ್ತಾಪುರ ತಾಲೂಕಿನ ಹಲ್ಕಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಅದರಲ್ಲಿ ನೋಡೋ ಜಲಸ್ಪರ್ಧೆ ಏನದ 1.5 ಇಂಚ್ ಬಿದ್ದಾವೆ. 1.5 ಇಂಚ್ ನೀರು ಇದ್ರೆ ಒಂದು ಟ್ಯಾಂಕರ್ಗೆ ಎಷ್ಟು ಯೂಸ್ ಆಗ್ತದೆ, ಒಂದು ವಾಡಿಗೆ ಯೂಸ್ ಆಗೋದಿಲ್ಲ. ಒಂದೇ ಬ್ಲಾಕ್ನಾಗ ಏನದ ಲಕ್ಷ್ಮೀನಗರ ಈ ಗುಡಿ ಬಾಜು 2 ಸೈಡ್ ನೀರು ಬರ್ತಾರೆ. ಒಂದು ಸೈಡ್ ನೀರು ಹೋದ್ರೆ ಒಂದು ಸೈಡ್ ನೀರು ಹೋಗೋದು. ಮಿನಿಮಮ್ ನಮ್ಗೆ ಏನಾದ್ರು 3 ಇಂಚ್ ನೀರು ಬೇಕಾಗ್ತದೆ. ಆಲ್ರೆಡಿ AWರಿಗೆ ಮಾತಾಡೀನಿ. ಇನ್ನೂ ಜಲಷ್ಟು ಬೇರೆಯವ್ರನ್ನ ಕರ್ಕೊಂಡು ಬಂದಿನಿ ಒಳಗೆ ಯಾರು ಸರ್ ಇನ್ನೂ ಹೊಂಟ್ರ ಜೈನು ಹೊಂಟ್ರ AW ಹೊಂಟ್ರ ಒಂದು ಶಾಶ್ವತವಾಗಿ ಬೇಸಿಗೆ ಇನ್ನಷ್ಟು ನಮಗೆ ಈ ನೀರಿನ ಸಮಸ್ಯೆ ಮತ್ತೆ ಬರ್ಲಾದ್ರೆ ಶಾಶ್ವತ ಪರಿಹಾರ ಸಲಕ್ಕೆ ನಾವು ನೀರಿನ ಸಲಕ್ಕೆ ಇಲ್ಲಿ ಬಂದೀವಿ ಕೇಳಕ್ಕೆ. ಸೊ ನಾವು ನಮ್ಮ ಸಂಘಟನೆ ಕಡೆಯಿಂದ ನಾವು ನಿಮ್ಗೆ ನಿನ್ನೆ ಬಂದು ನಾವು ಹೇಳ್ದಂಗೆ ನಮ್ಮ ಸಂಘಟನೆ ಯಾವತ್ತು ಜನಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂಘಟನೆ ಅದು ನಮ್ಮದು. ಸೊ ಹಂಗಾಗಿ ಈಗೇನು ನಮ್ಮ ಸಮಸ್ಯೆ ಅದ ನಾವು ನಿನ್ನೆ ಹೇಳ್ದಂಗೆ ನಮ್ಮ ಡಿಮ್ಯಾಂಡು ಬರೀ ನಾಳೆಗಳು ಒಂದು ಟ್ಯಾಂಕರ್ ಕೊಟ್ಟರೆ ನೀರು ಸಾಕಾಗಲ್ಲ, ಬರೀ ಯಾವುದೋ ಒಂದು ಬಾವಿಯಿಂದ ನೀರು ಕಲೆಕ್ಷನ್ ಕೊಟ್ಟರೆ ಸಾಕಲ್ಲ, ನಮಗೆ ಶಾಶ್ವತವಾಗಿ ಪರಿಹಾರ ಆಗಬೇಕು. ಸೊ ಆ ಪರಿಹಾರ ಸಲ ನಾವು ಇಲ್ಲಿ ಹೋರಾಟಕ್ಕೆ ಬಂದೀವಿ. ಸೊ ಅದಕ್ಕೇನೆ ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಾರ, PDS ಅವರು ಬಂದಾರ, ಅಧ್ಯಕ್ಷರು ಫೋನ್ ಹಚ್ಚಿರ, ಅವರು ಏನೋ ಬಿಜಿ ಅದಾರಂತ. ಅವ್ರು ಏನೋ ಹಿಂಗೇನೆ ಅವ್ರು ಯಾಕೋ ನಮ್ಮೂರಿಗೆ ಅಲ್ಲ, ಅವ್ರು ನಮ್ಮೂರಿಗೆ ಇದ್ರೆ ಬರ್ತಿದ್ರು ಅವರು. ಅದಕ್ಕೆ ಸಮಸ್ಯೆ ಹಿಂಗೆ ಅದಾವ್ರಿ. ನಾವು ನಿಮಗೆ ನಿನ್ನೆ ಹೇಳ್ದಂಗೆ ಇದೇನು ಸಮಸ್ಯೆ ಅದಲ್ರಿ, ಸರ್ ಬಂದಾರ, ನಾವು ಪಾಯಿಂಟ್ ಟು ಪಾಯಿಂಟ್ ಕೇಳಮ್ರಿ ಸರ್. ಮಾರ್ಚ್ 16, 17 ಮತ್ತು 18ರಂದು 3 ದಿನಗಳ ಕಾಲ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ವಿಧುಶೇಖರ ಭಾರತಿ ಶ್ರೀಗಳು ಕಲಬುರಗಿ ನಗರದಲ್ಲಿ ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಾದ ನೀಡಲಿದ್ದಾರೆಂದು ಶೃಂಗೇರಿ ಮಠದ ವಿಶೇಷ ಪ್ರತಿನಿಧಿ ಪ್ರಕಾಶ್ ಕುಲಕರ್ಣಿ ಹೇಳಿದ್ದಾರೆ. ಯಾತ್ರೆ ಸಲುವಾಗಿ ಗುಲ್ಬರ್ಗ ನಗರಕ್ಕೆ 16, 17, 18 ಮಾರ್ಚ್ ತಿಂಗಳಲ್ಲಿ ಬರೋದಿದ್ದಾರೆ. ಅವರ ಭವ್ಯ ಸ್ವಾಗತ ಸಲುವಾಗಿ ಒಂದು ಸ್ವಾಗತ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಆ ಸ್ವಾಗತ ಸಮಿತಿಯಲ್ಲಿ ಸಂಜೀವ್ ಗುಪ್ತಾ ಅನ್ನೋರು ಗೌರವಾಧ್ಯಕ್ಷರು, ಅಲ್ಲಮಪ್ರಭು ಪಾಟೀಲರು ಪೋಷಕರು, ಚಂದು ಪಾಟೀಲರು ಪೋಷಕರು ಮತ್ತು ಇನ್ನಿತರ ಎಲ್ಲ ಅನೇಕ ಸಮಾಜದ ಸಂರಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗುರುಗಳು 14ನೇ ತಾರೀಕು ಬಿಜಾಪುರದಿಂದ ಬೆಳಗ್ಗೆ 11 ಗಂಟೆಗೆ ನಮ್ಮ ಶೃಂಗೇರಿ ಶಂಕರ ಮಠ ಸಂಗಮೇಶ್ವರ ಪಾಲಿಗೆ ಬರ್ತಾರೆ. ಅದಾದಮೇಲೆ ಅವರ ಧೂಳಿಪಾದ ಪೂಜೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ಆಮೇಲೆ ರಾತ್ರಿ ಸಾಯಂಕಾಲ 6 ಗಂಟೆಗೆ ಶೋಭಾಯಾತ್ರೆ ಕಾರ್ಯಕ್ರಮ ಇದೆ. ಶೋಭಾಯಾತ್ರೆ ವಲ್ಲಭಾಯಿ ಪಟೇಲ್ ಚೌಕದಿಂದ ನಮ್ಮ ನೂತನ ವಿದ್ಯಾಲಯ ಸಂಸ್ಥೆ ಆವರಣವರೆಗೆ ಶೋಭಾಯಾತ್ರೆ ಇದೆ. ಶೋಭಾಯಾತ್ರೆಯಲ್ಲಿ ಎಲ್ಲ ಸಮಾಜ ಬಾಂಧವರು, ವಿವಿಧ ತಂಡಗಳು, ಆ ಒಂದು ಮಹಿಳೆಯರು, ಭಜನಾ ಮಂಡಳಿಗಳು, ಅನೇಕ ಮಂಗಳ ವಾದ್ಯಗಳೊಂದಿಗೆ ಅವರಿಗೆ ವೇದ ಘೋಷದಿಂದ ಶೋಭಾಯಾತ್ರೆ ಆಗಿದೆ. ಅಲ್ಲಿ ಸಂಘ ಸಂಸ್ಥೆಗಳಿಂದ ಅವರಿಗೆ ನಾಗರಿಕ ಸನ್ಮಾನ ಇದೆ. ಅದಾದಮೇಲೆ ಅವರ ಆಶೀರ್ವಚನ ಆಗ್ತದೆ. ಆಮೇಲೆ ರಾತ್ರಿ 9 ಗಂಟೆಗೆ ಸಂಗಮೇಶ್ವರ ಸ್ವಾಮಿ ಸಭಾಗೃಹ ಇದರೊಳಗೆ ನಮ್ಮ ಶಂಕರ ಮಠದಲ್ಲಿ ಚಂದ್ರಮೌಳೇಶ್ವರ ಪೂಜೆ ರಾತ್ರಿ ದಿನ 3 ದಿನ ರಾತ್ರಿ 9 ಗಂಟೆಗೆ ಚಂದ್ರಮೌಳೇಶ್ವರ ಪೂಜೆ ಆಗ್ತದೆ. ಬೆಳಗ್ಗೆ
ಮತ್ತು ಸಾಯಂಕಾಲ ಪಾದ ಪೂಜೆ ವ್ಯವಸ್ಥೆ ಇರ್ತದೆ. ನಾಗರಿಕರು ಯಾರು ಬೇಕು ಅವ್ರು ಬಂದು ಪಾದ ಪೂಜೆ ಮಾಡ್ಬೋದು. ಸಾಮೂಹಿಕ ಪಾದ ಪೂಜೆ ವ್ಯವಸ್ಥೆ ಇರ್ತದೆ. ರಾಜ್ಯ ಬಜೆಟ್ನಲ್ಲಿ ಜೈನ್ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಜಿಲ್ಲಾ ಜೈನ್ ಸಮಾಜದ ಯುವ ವೇದಿಕೆ ಅಧ್ಯಕ್ಷ ಸುರೇಶ್ ತಂಗ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೈನ್ ಸಮಾಜದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಜೈನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಸರ್ಕಾರ ಬಜೆಟ್ನಲ್ಲಿ ಜೈನ್ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದು ನಮಗೆ ಬಹಳ ನೋವುಂಟು ಮಾಡಿದೆ ಎಂದು ಸುರೇಶ್ ತಂಗ ಆಕ್ರೋಶ ವ್ಯಕ್ತಪಡಿಸಿದರು. ಆ ಒಂದು ಹೋರಾಟ ಸಂದರ್ಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸರ್ಕಾರದ ವಿವಿಧ ಸಚಿವರು ಮತ್ತು ಶಾಸಕರು ನಮಗೆ ಒಂದು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಜೈನ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅಂತ ವಿಶ್ವಾಸ ಕೊಟ್ಟಿದ್ದರು. ಆದರೆ ಆ ವಿಶ್ವಾಸವನ್ನು ಇವತ್ತು ಆ ಸರ್ಕಾರ ಉಳಿಸಿಕೊಂಡಿಲ್ಲ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಹೆಚ್ಚಿನ ಜೈನ ಸಮುದಾಯದ ಬಾಂಧವರು ಈ ಒಂದು ಸಮಾಜದ ಸರ್ಕಾರದ ಸೌಲಭ್ಯಗಳಿಂದ ವಂಚಿತ ಆಗ್ತದೆ. ಅದೇ ರೀತಿಯಾಗಿ ಸರ್ಕಾರ ನಮಗೆ ಇನ್ನೊಂದು ವಿಶೇಷವನ್ನು ಬೇಡಿಕೆ ಇಟ್ಟಿದ್ದೀವಿ. ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಪ್ರಾರಂಭಿಸಬೇಕು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 6 ಸಮುದಾಯಗಳು ಬರುತ್ತವೆ. ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಪಾರ್ಸಿ ಮತ್ತು ಕ್ರೈಸ್ತರು. ಈ ಒಂದು ಎಲ್ಲ ಸಮುದಾಯಗಳು ಕೂಡ ನಾವು ಜೈನರ ಅತ್ಯಂತ ಶುದ್ಧ ಸಸ್ಯಗಳಾಗಿದ್ದು, ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಡೆಸುತ್ತಿರುವ ಹಾಸ್ಟೆಲ್ಗಳಲ್ಲಿ ಅಲ್ಲಿ ನಮ್ಮ ಒಂದು ಆಹಾರ ಪದ್ಧತಿಯನ್ನು ಸರಿ ಹೊಂದ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಒಂದು ಜೈನ ಧರ್ಮದ ಪದ್ಧತಿ ಶುದ್ಧ ಸಸ್ಯಾಹಾರಿಯಾಗಿದ್ದು, ಅದಕ್ಕೆ ನಾವು ಜೈನ ವಿದ್ಯಾರ್ಥಿಗಳಾಗಿ ಪ್ರತ್ಯೇಕ ವಸತಿಗಳನ್ನು ಮಾಡಬೇಕಂತ ಪ್ರಾರಂಭ ಮಾಡಿದೆವು. ಸರ್ಕಾರ ಈಗಾಗಲೇ ಒಂದು 3 ಸಸ್ಯಾಹಾರಿ ವಸತಿಗಳನ್ನು ಪ್ರಾರಂಭಿಸಿದೆ. ಆ ವಸತಿಗಳು ಕೂಡ ಸರಿಯಾದ ಒಂದು ದಿಕ್ಕಿನಲ್ಲಿ ನಡೆಸ್ತಾ ಇಲ್ಲ. ಅದಕ್ಕಾಗಿ ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸತಿನಿಲಯ ಮಾಡಬೇಕು ಮತ್ತು ಜೈನ ಅಭಿವೃದ್ಧಿ ನಿಗಮನವನ್ನು ಈ ಕೂಡಲೇ ಸರ್ಕಾರ ಘೋಷಣೆ ಇದೇ ಒಂದು ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಮತ್ತು ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ಒತ್ತಾಯಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಸ್ತುತ ಬಜೆಟ್ನಲ್ಲಿ ಒಟ್ಟು 4 ಲಕ್ಷ ಕೋಟಿ ಬಜೆಟ್ ಗಾತ್ರ ಹೊಂದಿದ್ದರೂ ಕೂಡ ಅದರಲ್ಲಿ ಸಿಖ್, ಜೈನು, ಬೌದ್ಧ 3 ಕಮ್ಯುನಿಟಿ ಸೇರಿ 100 ಕೋಟಿ ಕೊಟ್ಟಿದ್ದಾರೆ. ಆ 100 ಕೋಟಿಯಲ್ಲಿ ನಾವು ತಲಾ ವಿಂಗಡಣೆ ಮಾಡಿದ್ರೆ ಕೇವಲ ಒಂದು 3 ಕಮ್ಯುನಿಟಿಗೆ 33 ಕೋಟಿ ಬರುತ್ತೆ. ಕಳೆದ ಸಾಲಿನಲ್ಲಿ 50 ಕೋಟಿ ಒದಗಿಸಿದರು ಜೈನ ಸಮುದಾಯಕ್ಕೆ. ಮತ್ತು ಅದೇ ರೀತಿಯಲ್ಲಿ ಇನ್ನು ಕೆಲವೊಂದು ಇಡೀ ಕರ್ನಾಟಕದಲ್ಲಿ 20 ರಿಂದ 25 ಲಕ್ಷ ನಮ್ಮ ಜೈನ ಸಮುದಾಯ ಹೊಂದಿದೆ. ಅದರಲ್ಲಿ ಅತಿ ಹೆಚ್ಚು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದು, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೈನ, ದಿಗಂಬರು ಮತ್ತು ಶ್ವೇತಾಂಬರ 2 ಪಂಗಡಗಳು ಜಾಸ್ತಿ ಇದ್ದಾರೆ. ಉತ್ತರ ಕನ್ನಡದಲ್ಲಿ ದಿಗಂಬರ ಜಾಸ್ತಿ ಇದ್ದು, ಬೆಳಗಾವಿ ವಿಭಾಗದಲ್ಲಿ ಸರಿಸುಮಾರು ಒಂದು 8 ಲಕ್ಷ ಜನಸಂಖ್ಯೆ ಇದೆ. ಕಲಬುರಗಿಯಲ್ಲಿ ಒಂದು 10,000 ಜನಸಂಖ್ಯೆ ಇದೆ. ಅತ್ಯಂತ ಕಡು ಬಡ ಜನರು ಕೂಡ ನಮ್ಮ ಜೈನ ದಿಗಂಬರದಲ್ಲಿ ಇದ್ದಾರೆ. ಏನಾಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ ಜೈನರ ಅಂದ ತಕ್ಷಣ ಎಲ್ಲರೂ ಶ್ರೀಮಂತರು ಇರ್ತಾರೆ, ಎಲ್ಲರೂ ಉನ್ನತ ಸ್ಥಾನದಲ್ಲಿದ್ದಾರೆ, ಅವರಿಗೆ ಯಾಕೆ ಸರ್ಕಾರ ಸೌಲಭ್ಯ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಕೂಡ ನಮ್ಮ ಸಮುದಾಯದಲ್ಲಿ ಕೂಡ ಅತ್ಯಂತ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರಿಗಾಗಿ ಉನ್ನತ ಶಿಕ್ಷಣದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಒಂದು ಸೌಲಭ್ಯ ಮಾಡಿ ನಿಗಮದ ವತಿಯಿಂದ ಎಲ್ಲ ಯೋಜನೆಗಳು ಜಾರಿ ತರಬೇಕಂತ ತಿಳ್ಕೊತಾ ಇದೆ. ಅದೇ ರೀತಿಯಾಗಿ ಕೂಡಲೇ ಈ ಒಂದು ಬಜೆಟ್ ಅಧಿವೇಶನ ನಡೀತಾ ಇದ್ದು, ಇದೇ ತಿಂಗಳು 21ನೇ ತಾರೀಕುವರೆಗೆ ಬಜೆಟ್ ಅಧಿವೇಶನ ಇದೆ. ಈ ಅಧಿವೇಶನದ ಅವಧಿ ಒಳಗಡೆನೆ ಪ್ರತ್ಯೇಕವಾಗಿ ಜೈನ ನಿಗಮವನ್ನು ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಇಲ್ಲದೆ ಮುಂಬರುವ ದಿನಗಳಲ್ಲಿ ಉನ್ನತ ಶಿಕ್ಷಣ ಪಡೆದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ಹೊರಬರುವ ವಿದ್ಯಾರ್ಥಿಗಳು ಹಡೆದವರ ಋಣದಿಂದ ಹಿಡಿದು ನಮ್ಮನ್ನು ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದ ಸಮಾಜದ ಋಣ ತೀರಿಸುವ ಹೊಣೆ ನಿಭಾಯಿಸಬೇಕೆಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಹಿರಿಯ ವಿಜ್ಞಾನಿ ಡಾಕ್ಟರ್ ವಿ. ನಾರಾಯಣ್ ಕರೆ ನೀಡಿದರು. ಕ್ಷೇತ್ರದಲ್ಲಿ ಅತಿ ದೊಡ್ಡ ಗ್ರಾಮ ಎನಿಸಿಕೊಂಡಿರುವ ಮಾಷಾಳ್ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು HKE ಸಂಸ್ಥೆಯ ನಿರ್ದೇಶಕ ಅರುಣ್ ಕುಮಾರ್ MY ಪಾಟೀಲ್ ತಿಳಿಸಿದರು. ತಾಲೂಕಿನ ಮಾಷಾಳ್ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಚೌಡೇಶ್ವರಿ ಮಹಾದ್ವಾರ ನಿರ್ಮಾಣಕ್ಕೆ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಮಹೇಶ್ ಅಲೇಗಾಂ ಅವರು 501 ಚೀಲ ಸಿಮೆಂಟ್ ಹಾಗೂ 50,000 ದೇಣಿಗೆಯನ್ನು ಕಾಮಗಾರಿ ನಿರ್ಮಾಣಕ್ಕೆ ನೀಡಿರುವ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವತ್ತೂ ಕೂಡ 10 ಹಲವು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ಅಲೇಗಾಂ ಪರಿವಾರ ತಮ್ಮದೇ ಆದ ಸಹಾಯ ಸಹಕಾರ ನೀಡುತ್ತಾ ಬರುತ್ತಿರುವುದು ಅವರ ಸಮಾಜ ಕಳಕಳಿ ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು. ನಾಡಿನ ಸಂಸ್ಕೃತಿಯಲ್ಲಿ ಕಲೆಯ ಪಾತ್ರ ಮಹತ್ವದಾಗಿದ್ದು, ಅದು ಶ್ರೀಮಂತ ಸಂಸ್ಕೃತಿಯ ಅಭಿವ್ಯಕ್ತಿಯಾಗಿರುತ್ತದೆ ಎಂದು ನಾಡೋಜ ಡಾಕ್ಟರ್ JS ಖಂಡೇರಾವ್ ಹೇಳಿದರು. ನಗರದ ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯದ 30ನೇ ಕಲಾ ಮಹೋತ್ಸವ 2025 ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿಯ ನೈಜ ಸೌಂದರ್ಯ ಅಭಿವ್ಯಕ್ತಿ ಕಲಾವಿದರ ಪ್ರತಿಭೆಯಲ್ಲಿ ಅರಳುತ್ತದೆ ಎಂದು ಅವರು ಕಲಾವಿದರಿಗೆ ಕಠಿಣ ಪರಿಶ್ರಮ ಅಗತ್ಯವಿದೆ ಎಂದರು. ಹಿರಿಯ ಚಿತ್ರಕಲಾವಿದರಾದ ವಿ. ಬಿರಾದರ್ ವೀರೇಂದ್ರ ಶಾ ಮಾತನಾಡಿದರು. ಇವಾಗಿದ್ದು ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ. APMC ಸಹ ಕಾರ್ಯದರ್ಶಿ ಶ್ರೀಕಾಂತ್ ಗುಳೇದ್ ಮೂಲಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲರಿಗೆ ಮನವಿ ಸಲ್ಲಿಸಿದ ಅವರು, ಕಲಬುರಗಿ APMC ಅಧಿಕಾರಿಗಳ ನಡೆಗೆ ಸ್ಥಳೀಯ ವ್ಯಾಪಾರಿಗಳು ಬೇಸರಗೊಂಡಿದ್ದಾರೆ. ಈ ವಿಷಯವಾಗಿ 100 ಮನವಿ ಪತ್ರಗಳು ನೀಡಲಾಗಿದೆ, ಹೋರಾಟಗಳಾಗಿವೆ. ಕಾರ್ಯದರ್ಶಿ ನಿರ್ದೇಶಕರಿಗೆ ಸಂಪೂರ್ಣ ಮಾಹಿತಿ ಇದೆ ಎಂದರು.
ಇವಾಗಿದು ಕಲಬುರಗಿ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.